ಸ್ನೇಹಿತರೆ, ಈ ಬೆಳೆ ವಿಮೆ ಏನು ಕಟ್ತೀವಿ, ಮೆಕ್ಕೆಜೋಳಕ್ಕೆ ಎಷ್ಟು ಕಟ್ತೀವಿ, ಈರುಳ್ಳಿಗೆ ಎಷ್ಟು ಕಟ್ತೀವಿ, ಮತ್ತು ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ನಾನು ಚಿತ್ರದುರ್ಗನೇ ಎಕ್ಸಾಂಪಲ್ ತಗೊತೀನಿ. ಈಗ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ತಾಲೂಕು ಮತ್ತು ಹೋಬಳಿ ತುರುವನೂರು ಅಂತ ತೊಗೊತೀನಿ, ಮತ್ತು ವಿಲೇಜ್ ಬಂದ್ಬಿಟ್ಟು ತುರುವನೂರು ಅಂತಲೇ ತೊಗೊತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾವೆ. ನಾವು ಯಾವುದಕ್ಕೆ ಇನ್ಶೂರೆನ್ಸ್ ಮಾಡ್ಕೊತೀವಿ ಅನ್ನೋದಿದು. ಹತ್ತಿ, ಮೆಕ್ಕೆಜೋಳ, ರಾಗಿ, ಸೂರ್ಯಕಾಂತಿ, ಶೇಂಗಾ, ಮತ್ತು ಹಿಂಗೆ ಈರುಳ್ಳಿ, ಮಳೆ ಆಶ್ರಿತ ಆಗಿರ್ಬೋದು, ಮತ್ತು ನೀರಾವರಿ ಈರುಳ್ಳಿ ಆಗಿರ್ಬೋದು, ಮತ್ತು ಅಡಿಕೆ, ದಾಳಿಂಬೆ, ಮಾವು ಇವೆಲ್ಲ ಇದೆ. ನಾನು ಇದರಲ್ಲಿ ಮೆಕ್ಕೆಜೋಳ ತೊಗೊತೀನಿ. ಮೆಕ್ಕೆಜೋಳ ರೈನ್ ಫೆಡ್ ಅಂದರೆ ಮಳೆ ಆಶ್ರಿತದಿಂದ ಬೆಳೆಯೋದು. 1 ಎಕರೆಗೆ 0 ಗುಂಟೆ ಎಷ್ಟಾಗುತ್ತೆ ಅಂತ ನೋಡೋಣ. ಈಗ ನೋಡಿ, 1 ಎಕರೆ ಮೆಕ್ಕೆಜೋಳಕ್ಕೆ ನಮಗೆ ವಿಮೆ ಮೊತ್ತ ಎಷ್ಟು ಬರುತ್ತೆ ಅಂತಂದರೆ 27,317 ರೂಪಾಯಿ ಬರುತ್ತೆ ವಿಮೆ ಮೊತ್ತ. ಅಂದರೆ ಅದರಲ್ಲಿ ಪ್ರೀಮಿಯಮ್ ಎಷ್ಟು ಕಟ್ಟಬೇಕು ಅಂತಂದರೆ 12.5%. ಆ 27,317 ರೂಪಾಯಿ ಏನಾಯಿತು ಅದರ 12.5% ಪ್ರೀಮಿಯಮನ್ನು ಕಟ್ಟಬೇಕು ನಾವು. ಆ ಪ್ರೀಮಿಯಮ್ಮು ಎಷ್ಟಾಗುತ್ತೆ ಅಂತಂದರೆ 3,401 ರೂಪಾಯಿ ಆಗುತ್ತೆ ಮೆಕ್ಕೆಜೋಳಕ್ಕೆ ಇನ್ಶೂರೆನ್ಸು. ನಾನು 1 ಎಕರೆಗೆ ಹೇಳ್ತಿರೋದು. ಇಲ್ಲಿ ಮೇಲೆ 67,500 ರೂಪಾಯಿ ಏನು ಕಾಣ್ತಿದೆಯೋ ಇದು ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ. ನಾನು ಅದನ್ನು ತೋರಿಸ್ತಾ ಇಲ್ಲ ನಿಮಗೆ. 1 ಎಕರೆಗೆ ಎಷ್ಟು ಅಂತ ತೋರಿಸ್ತೀನಿ. ನಿಮ್ಮ ಹೊಲ ಎಷ್ಟಿರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 27,317 ರೂಪಾಯಿ ಬರೋದು ಯಾವಾಗ ಗೊತ್ತಾ? ನಮಗೆ ನಮ್ಮ ಬೆಳೆ 100% ಲಾಸ್ ಆದಾಗ. ಬೆಳೆ 100% ಲಾಸ್ ಆಗಿತ್ತು ಅಂತ ಸರ್ಕಾರ ವರದಿ ಕೊಟ್ಟಾಗ ಕಂಪನಿಯವರು ರಿಲೀಸ್ ಮಾಡ್ತಾರೆ ಆ ಅಮೌಂಟು. ಒಂದು ವೇಳೆ ಸರ್ಕಾರ 50% ಲಾಸ್ ಆಗಿತ್ತು ಅಂತಂದರೆ ಇದರ ಅರ್ಧದಷ್ಟು ಮೊತ್ತ ಬರುತ್ತೆ. ಅಥವಾ 25% ಲಾಸ್ ಆಗೈತೆ ಅಂತ ಬಂದರೆ ಅದರ ಕಾಲ್ಭಾಗ ಬರುತ್ತೆ. ಈಗ 33,401 ರೂಪಾಯಿ 1 ಎಕರೆಗೆ ಇನ್ಶೂರೆನ್ಸ್ ಕಟ್ಟಬೇಕು. ಆದರೆ ನಾವು ರೈತರು ಕಟ್ತಾ ಇರೋದು ಎಷ್ಟು ಗೊತ್ತಾ? ಬರೀ 546 ರೂಪಾಯಿ ಅಷ್ಟೇ ಕಟ್ತಾ ಇದ್ದೀವಿ. ಅಂದರೆ ಇನ್ನು ಉಳಿದಿರೋಂಥ ಮೊತ್ತ ಏನಿದೆಯೋ ಅದು ಕೇಂದ್ರ ಸರ್ಕಾರದ ಪಾಲು ಮತ್ತು ರಾಜ್ಯ ಸರ್ಕಾರದ ಪಾಲು ಇರುತ್ತೆ. ಅದರಲ್ಲಿ ಎಷ್ಟು ನಾವು 2% ಕಟ್ತೀವಿ. ಕೇಂದ್ರ ಸರ್ಕಾರದವರು 5.23% ಕೇಂದ್ರ ಸರ್ಕಾರದವರು ಕಟ್ತಾರೆ. ಅಂದರೆ ಹತ್ತತ್ರ 5.25% ಕೇಂದ್ರದವರು, ಹತ್ತತ್ರ 5.25% ರಾಜ್ಯ ಸರ್ಕಾರದವರು ಕಟ್ತಾರೆ ನಮ್ಮ ಪರವಾಗಿ. ಅಂದರೆ 1,427 ರೂಪಾಯಿ ತಲಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಟ್ಟುತ್ತೆ ಇನ್ಶೂರೆನ್ಸ್ ಕಂಪನಿಗೆ. ನಾವು ಅರ್ಜಿ ಹಾಕ್ಬೇಕಾದಾಗ ನಾವು ಕಟ್ಟೋದಷ್ಟೇ 546 ರೂಪಾಯಿ. ಆದರೆ ಬ್ಯಾಂಕಿನ ಮುಖಾಂತರ ಲಂಪ್ಸಮ್ ಆಗಿ ಡಿಸ್ಟಿಕ್ ವೈಸು ಎಷ್ಟು ರೈತರು ರೈತರು ಮೆಕ್ಕೆಜೋಳಕ್ಕೆ ಎಷ್ಟು ಇದು ಮಾಡಿರ್ತಾರೋ ಅದನ್ನು ನೋಡಿಬಿಟ್ಟು ಫಂಡು ರಿಲೀಸ್ ಮಾಡುತ್ತೆ ಒಂದೇ ಸಾರಿ. ಯಾರಿಗೆ? ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ. ನೋಡಿದ್ರಲ್ಲ ಈಗ ಮೆಕ್ಕೆಜೋಳಕ್ಕೆ ನಾವು ಎಷ್ಟು ಕಟ್ತಿದ್ದೀವಿ ಅಂತ. ಮತ್ತು ಅದೇ ರೀತಿ ಈರುಳ್ಳಿಗಾದರೆ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋಣ ಅಂತ ನೋಡಿ. ಈರುಳ್ಳಿ ಮಳೆ ಆಶ್ರಿತ ಅಂತಲೇ ತಗೊತೀನಿ. ಅದನ್ನು ಸಹ ಸ್ವಲ್ಪ ಪ್ರೀಮಿಯಮ್ ಹೆಚ್ಚು ಕಡಿಮೆ ಇರುತ್ತಷ್ಟೇ. ನೋಡಿ, 1 ಎಕರೆಗೆ ಮಳೆ ಆಶ್ರಿತ ಆದರೆ ಪ್ರೀಮಿಯಮ್ಮು 15%. ಅಂದರೆ ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿರುತ್ತೆ ಅಂತಂದರೆ 1 ಎಕರೆ ಬೆಳೆ ಹಾನಿ ಆಯಿತು ಅಂತಂದರೆ ನಮಗೆ ಇನ್ಶೂರೆನ್ಸ್ ಕಂಪ್ನಿಯವರು 34,642 ರೂಪಾಯಿ ಕೊಡ್ತಾರೆ 100% ಹಾನಿಯಾಗಿದ್ದರೆ. ಅವರು ಎಷ್ಟು ನಮ್ಮ ಹತ್ರ ವಂತಿಕೆಯನ್ನು ಸ್ವೀಕರಿಸ್ತಾರೆ ಅಂತಂದರೆ 15%. ಅಂದರೆ ಇದರಲ್ಲಿ ರೈತರು 5%, ಸೆಂಟ್ರಲ್ ಗೌರ್ಮೆಂಟ್ನವರು 5% ಮತ್ತು ಸ್ಟೇಟ್ ಗೌರ್ಮೆಂಟ್ನವರು 5% ಕಟ್ಟಬೇಕು 1 ಎಕರೆಗೆ. ಅಂದರೆ ಅಷ್ಟು ಜನ ಕಟ್ಟಿದ ಅಮೌಂಟು 5,196 ರೂಪಾಯಿ ಆಗುತ್ತೆ. ಅದರಲ್ಲಿ ರೈತರ ಪಾಲು 1,732 ರೂಪಾಯಿ ಕಟ್ಟಬೇಕು ರೈತರು 1 ಎಕರೆ ಇನ್ಶೂರೆನ್ಸ್ಗೆ. ಅಂದರೆ 34,642 ರೂಪಾಯಿಗೆ. ಇಲ್ಲಿ ಮೇಲೆ ತೋರಿಸ್ತಾ ಇರೋಂಥ 85,600 ರೂಪಾಯಿ ಏನಿದೆ ಗೊತ್ತಾ? ಇದು 1 ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ ಇಷ್ಟು. ಇಲ್ಲಿ ಮೇಲೆ ಕಾಣ್ತಾ ಇರೋದು ಅದು 85,600 ರೂಪಾಯಿ 1 ಹೆಕ್ಟೇರ್ಗೆ. ಅಂದರೆ 2 ಎಕರೆ 20 ಗುಂಟೆ, ಅಂದರೆ 2.5 ಎಕರೆ ಏನಿದೆಯೋ ಅದರ ಮೊತ್ತ ಅದು. ನಾನು ಕೆಳಗೆ ತೋರಿಸಿದ್ದು 1 ಎಕರೆಗಷ್ಟೇ 34,642 ರೂಪಾಯಿ. ಸ್ನೇಹಿತರ, ಮಾಹಿತಿ ಇಷ್ಟ ಆಗಿದ್ದರೆ ಬೇರೆ ರೈತರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.